ಓಂ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಹೋಲಿಸಲಾಗಿದೆ. ವಿದ್ಯಾರ್ಥಿಗಳ ಜೀವನದ ಗುರಿ, ಉದ್ದೇಶಗಳನ್ನು, ಅವುಗಳನ್ನು ಸಾಧಿಸುವ ಮಾರ್ಗಗಳನ್ನು, ಧ್ಯೇಯವನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸೃಷ್ಟಿ ಮಾಡುವಂಥವರು ನಮ್ಮ ಗುರುಗಳು. ಮತ್ತು ಅವು ಪಕ್ವವಾಗಿ ಬೆಳೆಯುವಂತೆ ಮಾಡಿ ವಿವಿಧ ತತ್ವಗಳನ್ನು ಮಕ್ಕಳ ತಲೆಯಲ್ಲಿ ತುಂಬುವಂಥವರು ನಮ್ಮ ಗುರುಗಳು. ದಾರಿ ತಪ್ಪುವ ವಿದ್ಯಾರ್ಥಿಗಳ ನಡೆನುಡಿಗಳನ್ನು ಗಮನಿಸಿ ಕೆಲವು ವಿದ್ಯಾರ್ಥಿಗಳಲ್ಲಿರುವಂತಹ ಕೆಟ್ಟ ಯೋಚನೆಗಳನ್ನು ನಾಶ ಮಾಡಿ ಸರಿದಾರಿಯನ್ನು ತೋರುವಂಥವರು ನಮ್ಮ ಗುರುಗಳು. ಈ ಭೂಮಂಡಲದಲ್ಲಿ ಎಲ್ಲಾ ಪ್ರಾಣಿಗಳಂತೆ ಮನುಷ್ಯನೂ ಕೂಡ ಒಂದು ಪ್ರಾಣಿಯೇ. ಆದರೂ ಆತ ಭಿನ್ನ ಎನ್ನಿಸಿಕೊಳ್ಳುವುದು ಆತನ ಯೋಚನಾ ಶಕ್ತಿಯ ಮೂಲಕ. ಆದರೂ ಜನ್ಮಜಾತವಾಗಿ ಪ್ರಾಣಿಗಳಿಗೆ ಬರುವಂತಹ ಗುಣಗಳು ಮನುಷ್ಯನಿಗೆ ಬಂದಿರುವುದಿಲ್ಲ. ಈಗ ಹುಲಿಯನ್ನು ನೋಡಿದ್ರೆ ಅದನ್ನು ಗುಂಪಿನಿಂದ ಬೇರ್ಪಡಿಸಿದ್ರೂ ಕೂಡ ಅದು ಬೇಟೆಯಾಡುವುದನ್ನು ಕಲ್ತೇ ಕಲಿಯುತ್ತೆ. ಮತ್ತೆ ಜಿಂಕೆ ಮರಿಯನ್ನು ಎಲ್ಲೇ ಬಿಟ್ರೂ ಅದು ಹುಲ್ಲು ತಿಂದು ಬರುತ್ತದೆ. ಕೋತಿಯು ಮರದಿಂದ ಮರಕ್ಕೆ ಜಿಗಿಯುವುದನ್ನು ತಾನಾಗಿಯೇ ಕಲಿಯುತ್ತದೆ. ಅಂದಮೇಲೆ ಎಲ್ಲಾ ಪ್ರಾಣಿಗಳು ವಂಶ ಪಾರಂಪರ್ಯವಾಗಿ ಕೆಲವು ಗುಣಗಳನ್ನು ಕಲಿತಿರುತ್ತವೆ. ಆದರೆ ಮನುಷ್ಯನಿಗೆ ಮಾತ್ರ ಎಲ್ಲಾ ಗುಣಗಳನ್ನು ಹೇಳಿಕೊಟ್ರೆ ಮಾತ್ರ ಕಲಿಯಲು ಸಾಧ್ಯ. ಗುರು ಎಂದ್ರೆ ಕೇವಲ ಶಾಲೆಗಳಲ್ಲಿ ಅಕ್ಷರ ಕಲಿಸುವ, ಹೇಳಿಕೊಡುವಂತಹ ಗುರುಗಳಷ್ಟೇ ಅಲ್ಲ. ಮನೆಯಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿಯರು, ಬಂಧು ಬಳಗದವರು, ಸ್ನೇಹಿತರು, ದಿನಾಲೂ ನಾವು ಸಮಾಜದಲ್ಲಿ ಭೇಟಿ ಮಾಡುವ, ಮಾತನಾಡುವ ಜನರನ್ನೂ ಕೂಡ ನಾವು ಗುರುಗಳೆಂದೇ ಪರಿಗಣಿಸಬಹುದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಪ್ರಸಿದ್ಧ ಕವಿ ಹೇಳಿದ್ದಾರೆ. ಜೀವನದ ಮೌಲ್ಯಗಳನ್ನು, ಜೀವನದ ಅರ್ಥ, ಗುರಿ, ಆ ಗುರಿಯನ್ನು ಸಾಧಿಸುವಂತಹ ಮಾರ್ಗ ಮುಂತಾದವುಗಳನ್ನು ಗುರುವಿನ ಮಾರ್ಗದರ್ಶನವಿಲ್ಲದೆ ತಿಳಿದುಕೊಳ್ಳಲು ಕಷ್ಟ ಸಾಧ್ಯ ಎಂದು ಹೇಳಬಹುದು. ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಇಂದು ದೇಶದ ಹಣೆಬರಹವನ್ನು ನಿರ್ಧರಿಸುವಂತಹ ಒಂದು ಸಂಹಿತೆಯಾಗಿದೆ. ಆದರೆ ಅವರಿಗೆ ಸಿಕ್ಕಂತಹ ಗುರುಗಳು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡದಿದ್ದರೆ ಅಂಬೇಡ್ಕರ್ ಅವರ ಓದು ಮುಂದುವರಿಯಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಹಾಗಾಗಿ ಗುರುವಿನ ಪಾತ್ರ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತದೆ ಎಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ಧನ್ಯವಾದಗಳು.